ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿಯ ಟೌನ್ಶಿಪ್ ಜಟಾಪಟಿ ರೋಚಕ ಘಟ್ಟವನ್ನ ತಲುಪಿದೆ. ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ನೀಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಬಿಡದಿಯ ಭೈರಮಂಗಲಕ್ಕೆ ತೆರಳುತ್ತಾ ಇದ್ದಾರೆ. ಸಂಜೆ 4 ಗಂಟೆವರೆಗೂ ಕಾಯ್ತೇನೆ, ಮುಖ್ಯಮಂತ್ರಿ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ನಡೆ ಕುತೂಹಲ ಮೂಡಿಸಿದೆ. ನಮ್ಮ ಭೂಮಿ ನಮ್ಮ ಭೂಮಿ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಡದಿ ಟೌನ್ಶಿಪ್ ಯೋಜನೆ ಜಟಾಪಟಿ ಮುಗಿಲು ಮುಟ್ಟಿದೆ. 106 ದಿನಗಳಿಂದ ನಡೀತಾ ಇರುವ ರೈತರ ಹೋರಾಟ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ದಾಖಲೆಗಳ ಸಮೇತ ಚರ್ಚೆ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಕೊಟ್ಟ ಸಮಯ ಬಂದ್ಬಿಟ್ಟಿದೆ. ಜೂನ್ 27ರಂದು ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ, ಬೈರಮಂಗಲಕ್ಕೆ ಬನ್ನಿ ಅಂತ HDK ಸವಾಲು ಹಾಕಿದ್ರು. ಇದೀಗ ಡಿಕೆ ಚರ್ಚೆಗೆ ಬರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಬೈರಮಂಗಲದಲ್ಲಿ ನಡೆಯುತ್ತಾ ಬಿಡದಿ ಟೌನ್ಶಿಪ್ ಚರ್ಚೆ? ಸಿಎಂ ಡಿಕೆಗೆ ಪಂಥಾಹ್ವಾನ ಕೊಟ್ಟು ಕಾದು ಕುಳಿತ HDK. ಸಿಎಂ ಡಿಕೆ ಶಿವಕುಮಾರ್ಗೆ ಈವರೆಗೆ 2 ಪತ್ರಗಳನ್ನು ಬರೆದಿರುವ HD ಕುಮಾರಸ್ವಾಮಿ, ನಾನು ಬರೆದ ಪತ್ರಗಳಿಗೆ ಪ್ರತಿಕ್ರಿಯೆ ಬಂದಿಲ್ಲ, ಇವತ್ತು ಸಂಜೆ 4 ಗಂಟೆವರೆಗೂ ಬೈರಮಂಗಲದಲ್ಲೇ ಕಾಯ್ತೀನಿ, ಡಿಕೆ ಬರೆದಿದ್ರೆ ಅಧಿಕಾರಿಗಳನ್ನಾದ್ರೂ ಕಳಿಸ್ಲಿ ಅಂತ ಹೇಳಿದ್ದಾರೆ. ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ರಾಜ್ಯ ಸರ್ಕಾರಕ್ಕೆ ಪ್ರೋಗ್ರಾಮ್ ನಮ್ದು TP ಎಲ್ಲ ಇಶ್ಯೂ ಆಗಿದೆ. 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ, ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ನಿಮ್ಮ ಅಧಿಕಾರಿಗಳು ಯಾರು ಏನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ. ಕುಮಾರಸ್ವಾಮಿ ವಾಗ್ದಾಳಿ ಇಲ್ಲಿಗೆ ನಿಲ್ಲಲಿಲ್ಲ. ನನಗೆ ಇದು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿಲ್ಲ, ಜನಾಭಿಪ್ರಾಯದ ವಿರುದ್ಧ ಹೋಗ್ತಾ ಇರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಈ ಒಂದು ವಿಷಯವನ್ನ ವೈಯಕ್ತಿಕವಾದಂಥ ಪ್ರತಿಷ್ಠೆಯಾಗಿ ತಗೊಂಡಿಲ್ಲ. 2007 ನಾನೀಗಾಗಲೇ ಮೊನ್ನೆ ಪ್ರೆಸ್ನಲ್ಲಿ ಹೇಳಿದ್ದೀನಿ, ಜುಲೈ 30, 31 ಏನೇನು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ ಅವರ ಸಮೇತವೇ ಅಸೆಂಬ್ಲಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿದೆ ಕಲಾಪದಲ್ಲಿ. ಅದಕ್ಕೆ ಉತ್ತರ ನಾನೇನು ಕೊಟ್ಟಿದ್ದೇನೆ ಅದು ಸಹ ದಾಖಲಾತಿ ಇದೆ. ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲಿ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದು. ಈಗ ಇವ್ರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವ್ರೆ. ಅಲ್ಲಿ 100ಕ್ಕೆ 80 ಭಾಗ ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ? 700 ಜನಕ್ಕೆ ಇವು ಇಷ್ಟೆಲ್ಲ ಹಿಂಸೆ ಕೊಟ್ಕೊಂಡು ಕಾಂಗ್ರೆಸ್ ಪುಡಾರಿಗಳನ್ನೆಲ್ಲ ಬಿಟ್ಕೊಂಡು ಕನ್ವಿನ್ಸ್ ಮಾಡಿ ಯಾರನ್ನೋ ಕರ್ಕೊಂಬಂದು ದುಡ್ಡು ಕೊಡೋಕೆ ಹಂಚ ಕೊಟ್ಟವರಲ್ಲ, ಆದರೂ ಸಹ ಜನ ಬಂದಿಲ್ಲ ಅಂದರೆ ಇಷ್ಟು ದಿವಸ ಆದ್ರೂ ಅಲ್ಲಿ ಅಭಿಪ್ರಾಯ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬಿಡು. ಇನ್ನು ಮಾತೆತ್ತಿದ್ರೆ ನನಗೆ ಏನು ಹರಿದೆ ಅಂತಾರೆ. ಇವರೆಲ್ಲ ಇಷ್ಟು ವರ್ಷ ಹರಿದಿದ್ದೇನು? ಇವರ ಸ್ವೇಚ್ಛಾಚಾರದ ಸರ್ಕಾರದಿಂದ ಬೆಂಗಳೂರಿನ ಜನ ಬೇಸತ್ತಿದ್ದಾರೆ ಎಂದು HDK ಟೀಕಾ ಪ್ರಹಾರ ನಡೆಸಿದ್ದಾರೆ. ಮಾತೆತ್ತಿರೋದು ಏನೋ ಹರಿದೆ ಅಂತಾರೆ ನನಗೆ. ಇವರೆಲ್ಲ ಹರಿದಿದ್ದೇನು ಹಿಂದೆ ಇವರ ಹಲವಾರು ತಪ್ಪು ನಿರ್ಧಾರಗಳು, ಸ್ವೇಚ್ಛಾಚಾರವಾಗಿ ಟೌನ್ ಪ್ಲ್ಯಾನಿಂಗ್ ಇಲ್ಲದೆ ಯಾವುದೇ ಮಾಸ್ಟರ್ ಪ್ಲ್ಯಾನ್ಗಳು ಇಟ್ಕೊಳ್ಳದೆ ಸ್ವೇಚ್ಛಾಚಾರವಾಗಿ ನಡೆಸೋದಾರಲ್ಲ ಒಂದು 5 ವರ್ಷದ ಸರ್ಕಾರದಲ್ಲಿ, ಆಗ ಅದರ ಫಲ ಇವತ್ತು ಬೆಂಗಳೂರು ನಗರದ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯಗೂ ಕುಮಾರಸ್ವಾಮಿ ಟಾಂಗ್. ಸಿಎಂಗೆ ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನ ಕೊಟ್ಟ ಕುಮಾರಸ್ವಾಮಿ ವಿರುದ್ಧ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಹಾದಿಬೀದಿಯಲ್ಲಿ ಚರ್ಚಿಸಲು ಆಗಲ್ಲ ಅಂದಿದ್ರು. ಇದಕ್ಕೂ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಕೆಲಸ ನಡೆಯುವಂತ ಜಾಗ ಅಷ್ಟು ಆ ಸ್ಥಳದಲ್ಲಿ ಬಂದು ಅವ್ರು ಮಾಡಬೇಕು ಹೊರತು ಎಲ್ಲೋ ಬೀದಿನಲ್ಲಿ ಬಂದು ನಾವು ಮಾತಾಡಿ ಅಂತಂದ್ರೆ ಆಗಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿವ್ಸ ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಹೊಡೆದಾಟ ಆಗ್ಬೇಕು ಅನ್ನೋದು HDK ಉದ್ದೇಶ. ಬಾಲಕೃಷ್ಣ ಕಿಡಿ. ಕುಮಾರಸ್ವಾಮಿಗೆ ಶಾಸಕ ಬಾಲಕೃಷ್ಣ ಕೂಡ ತಿರುಗೇಟು ನೀಡಿದ್ದಾರೆ. ಹೊಡೆದಾಟ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಉದ್ದೇಶ. ಏನಾದರೂ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಸಿಎಂ ಡಿಕೆ ಶಿವಕುಮಾರ್ ಮುಖಕ್ಕೆ ಮಸಿ ಬಳಿಯುವ ಹುನ್ನಾರ ಎಂದು HC ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ರು. ಅಲ್ಲಿ 2 ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ಭೂಮಿ ಕೊಡಲ್ಲ ಅಂತ ಪ್ರತಿಭಟನೆ, ಭೂಮಿ ಕೊಡ್ತೀವಿ ಅಂತ ಪ್ರತಿಭಟನೆ. ಬೈರಮಂಗಲದಲ್ಲಿ ಬಿಡದಿ ಟೌನ್ಶಿಪ್
ಪರ ವಿರುದ್ಧ ಪ್ರತಿಭಟನೆ ಹೈಡ್ರಾಮಾ. ಒಂದೆಡೆ ಬಿಡದಿ ವಿಚಾರಕ್ಕೆ ಬಹಿರಂಗ ಚರ್ಚೆ ಸಮರ ನಡೀತಾ ಇದ್ರೆ ಬಿಡದಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ಭೂಮಿ ಕೊಡೋದೇ ಇಲ್ಲ ಅಂತ ರೈತರು ಹೋರಾಟ ನಡೆಸ್ತಾ ಇದ್ರೆ ಕೆಲವರು ಭೂಮಿ ಬಿಟ್ಕೊಡ್ತೀವಿ ಅಂತ ಕೌಂಟರ್ ಪ್ರತಿಭಟನೆ ನಡೆಸಿದ್ದಾರೆ. ಹೊರ ಜಿಲ್ಲೆಯಿಂದಲೂ ರೈತರು ಬಂದಾಗ ದೊಡ್ಡ ಹೈಡ್ರಾಮವೇ ನಡೆದಿದೆ. ಪರ ವಿರೋಧದ ರೈತರು ಮುಖಾಮುಖಿಯಾಗಿ ವಾಗ್ವಾದವೂ ನಡೆದಿದೆ. ಒಟ್ನಲ್ಲಿ ಬಿಡದಿ ಭೂಮಿ ಯುದ್ಧ ಇವತ್ತು ಮತ್ತಷ್ಟು ತೀವ್ರಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಡದಿ ಅಪ್ಪಿಕೋ ಚಳುವಳಿಯೂ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.